ಫ್ರೆಂಡ್ಸ್, ನಾನೀಗ ಕಲರ್ಫುಲ್ ಆಗಿರೋ ಕೆಂಪು ದಾಸವಾಳ ಹೂವಿನ ಪಾನಕ ಮಾಡೋದನ್ನು ತೋರಿಸ್ಕೊಡ್ತೇನೆ. ಇದು ತುಂಬ ಟೇಸ್ಟಿ ಹಾಗೂ ಹೆಲ್ದಿಯಾಗಿರುತ್ತೆ. ಜ್ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಮೊದಲು ದಾಸವಾಳ ಹೂಗಳನ್ನು ಬಿಡಿಸ್ಕೊಳ್ಳೋಣ. ಒಂದು ಸುತ್ತಿನ ಕೆಂಪು ದಾಸವಾಳ ಹೂವಿನ ಗಿಡನ ನಮ್ಮ ಕೈ ತೋಟದಲ್ಲಿ ಬೆಳೆಸ್ಕೊಂಡಿದ್ದೀರಿ. ಹೂಗಳು ರೆಡಿ ಇದೆ. ಫ್ರೆಂಡ್ಸ್, ಈಗ ಬಿಡಿಸ್ಕೊಂಡು ಬಂದಿರೋ ಹೂಗಳನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ಏನಾದರೂ ಹುಳು ಇದೆಯಾ ಇಲ್ಲ ಅಂತ. ನಂತರ ಈಗ ಒಂದೊಂದೇ ಹೂವಿನ ದಳಗಳನ್ನು ಬಿಡಿಸ್ಕೊಳ್ಳೋಣ. ಹೀಗೆ ನೀಟಾಗಿ ಬಿಡಿಸ್ಕೊಳ್ಳೋಣ. ಈಗ ದಳಗಳೆಲ್ಲ ರೆಡಿ ಇದೆ. ಫ್ರೆಂಡ್ಸ್, ಒಂದು ಪಾತ್ರೆ ತಗೊಳ್ಳೋಣ. ಹಾಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಪಾತ್ರೆಗೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಜ್ಯೂಸ್ ಮಾಡಬೇಕು ಅನ್ನೋದಾದರೆ ಜಾಸ್ತಿ ಹೂಗಳನ್ನ ಬಳಸಬೇಕಾಗತ್ತೆ. ನಾನಿಲ್ಲಿ 2 ಗ್ಲಾಸ್ಗಾಗಷ್ಟು ಜ್ಯೂಸ್ ಮಾಡ್ತಿದ್ದೀನಿ. ನೀರು ಬಿಸಿಯಾದರೆ ಸಾಕು, ಜಸ್ಟ್ ಕುದಿಯೋ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನಾನು 5 ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನೀವು ನಿಮ್ಮ ಸಿಹಿಗೆ ಇಷ್ಟಾನುಸಾರ ಸಕ್ಕರೆ ಹಾಕ್ಕೊಳ್ಳಿ. ಈಗ ಸಕ್ಕರೆ ನೀರಿನಲ್ಲಿ ಪೂರ್ತಿಯಾಗಿ ಕರಗಿದೆ. ನೀರಾಗೆ ಬಿಸಿ ಇದೆ. ಈಗ ನಾವು ಬಿಡಿಸಿಟ್ಕೊಂಡಿದ್ದಂಥ 5 ದಾಸವಾಳ ಹೂವಿನ ದಳಗಳನ್ನು ಹಾಕಿ ಸೇರಿಸಿ ಹಾಗೆ ನೀಟಾಗಿ ತಿರುಗಿಸ್ಕೊಳ್ಳೋಣ. ನೋಡಿ ಕಲರ್ ಹೇಗೆ ಬಿಡ್ತಿದೆ, ಅದರದ್ದು ದಳಗಳೆಲ್ಲ ಅದರಲ್ಲಿದ್ದು ಕಲರ್ ಬಿಟ್ಟು. ಈಗ ಬಿಸಿ ನೀರು ತಣ್ಣಗಾಗಿದೆ. ದಳಗಳೆಲ್ಲ ಬಣ್ಣ ಪೂರ್ತಿಯಾಗಿ ಬಿಟ್ಟಿದೆ. ಈಗ ಈ ಎಲ್ಲ ದಳಗಳನ್ನು ಪಾತ್ರೆಯಿಂದ ಹೊರಗಡೆ ಈಗ ದಳಗಳೆಲ್ಲ ತೆಗೆದ ಮೇಲೆ ಹೇಗೆ ನೇರಳೆ ಬಣ್ಣ ಇದೆ ನೋಡಿ. ಇದಕ್ಕೆ ನಾವು ಅರ್ಧದಷ್ಟು ನಿಂಬೆಹಣ್ಣನ್ನು ರಸವನ್ನು ಹಿಂಡೋಣ. ನೋಡಿ ನೇರಳೆ ಬಣ್ಣ ಹೇಗೆ ಕೆಂಪು ಬಣ್ಣ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಕಲರ್ಫುಲ್ ಆಗಿರೋ, ಹೆಲ್ತಿ ಆಗಿರೋ, ಟೇಸ್ಟಿಯಾಗಿರೋ ದಾಸವಾಳ ಹೂವಿನ ಪಾನಕ ರೆಡಿ. ನೀವು ಸಹ ಒಮ್ಮೆ ಈ ಸಿಂಪಲ್ ಜ್ಯೂಸ್ನ ಟ್ರೈ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕುಡಿಬೇಕಾದಾಗ ಇದನ್ನು ಚಿಲ್ ಮಾಡಿ ಸಹ ಕುಡಿಯಬಹುದು.